ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಬೃಹತ್ ತಾರತಮ್ಯ ಸಂಜೆ ನೋಡ್ತಾ ಇದ್ವಿ. ಅದರಲ್ಲಿ 22ನೇ ಪದ್ಯ. ಜನಪ ಕರ್ಮಜರೊಳಗೆ ನಾರದ ಮುನಿ ಅನುಗ್ರಹ ಬಲದಿ ಪ್ರಹ್ಲಾದ ನಳಬುರುಹುದಾಕ್ಷಾಯಿಣರಿಗೆ ಸಮನೆನೆಸಿಕೊಂಬ ಮನುವಿವಸ್ವಾನ್ಗಾದಿ ದೇವರು ಅನಳಿಗಿಂದಲಿ ಕಿಂಚಿದಾಧಮ ಎಣೆಲಿಸುವರು ಸಪ್ತ ಋಷಿಗಳೆಲ್ಲ ಕಾಲದಲ್ಲಿ. ಜನಪ ಕರ್ಮಜರೊಳಗೆ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿರುವಂತಹ 100 ಜನ ರಾಜರೊಳಗೆ ಪ್ರಹ್ಲಾದ ರಾಜರು ನಾರದ ಮುನಿಯ ಅನುಗ್ರಹದಿಂದ ದೇವಋಷಿಗಳಾಗಿರುವಂತಹ ನಾರದರ ಸದುಪದೇಶದಿಂದಲೂ ಮತ್ತು ಅವರ ಅನುಗ್ರಹದಿಂದಲೂ ಮತ್ತು ಪ್ರಹ್ಲಾದನಲ್ಲಿ ವಾಯುದೇವರ ಆವೇಶವಿದ್ದ ಕಾರಣ ನಾರದರ ಉಪದೇಶ ಇದೆರಡರಿಂದಲೂ ಉತ್ತಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನ್ನಳ ಅಂದರೆ ಅಗ್ನಿ, ಭೃಗು ಋಷಿಗಳು, ದಾಕ್ಷಾಯಿಣಿ ದಕ್ಷ ಪ್ರದೇಶನ ಹೆಂಡತಿ ಪ್ರಸೂತಿ ದೇವಿ, ಸಮನೆನೆಸಿಕೊಂಬ ಸರಿ ಸಮಾನನೆಂದು ಕರೆಸಿಕೊಳ್ತಾ ಇದ್ದಾರೆ. ಗಾಧಿ ಮನು ವೈವಸ್ವತ ಮನು ಮತ್ತು ಗಾಧಿಜೇರ್ವರು ಗಾಧಿರಾಜನ ಪುತ್ರರಾಗಿರುವಂತಹ ವಿಶ್ವಾಮಿತ್ರ ಋಷಿಗಳು ಅನ್ನಳಿಗಿಂತಲೇ ಕಿಂಚಿದಾದ ಅಜ್ಞಾದಿಗಳಿಗಿಂತ ಕಿಂಚಿತ್ ಕಡಿಮೆಯವರಾಗಿದ್ದಾರೆ. ಸಪ್ತ ಋಷಿಗಳೆಲ್ಲ ಕಾಲದಲ್ಲಿ ಸೃಷ್ಟಿಯಲ್ಲೂ ಮೂಲದಲ್ಲಿಯೂ ವಸಿಷ್ಠಾದಿ 7 ಮಂದಿ ಋಷಿಗಳಿಗೆ ವೈವಸ್ವತಮನು ವಿಶ್ವಾಮಿತ್ರರಿಬ್ಬರು ಸಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ತಾರತಮ್ಯವನ್ನು ಸರಿಯಾಗಿ ತಿಳ್ಕೊ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾರೆ. ಕಮಲ ಸಂಭವ ಭವರೆ ನೆಪ ಸಂಯಮಿ ಮರೀಚಿ ಅತ್ರಿಯಂಗಿರ ಸುಮತಿ ಪುಲಹ ಕ್ರತು ವಸಿಷ್ಠ ಪುಲಸ್ತ್ಯ ಮುನಿ ಸ್ವಾಹ ರಮಣ ಗಧಮರು ಮಿತ್ರ ನಾಮಕ ದ್ಯುಮಣಿ ರಾಹು ಯುಕ್ತ ಭೀಷ್ಮಕ ಯಮಳ ರೂಪನು ತಾರನಾಮಕ ನೆನೆಪತ್ರೇತೆಯಳು. ಕಮಲ ಸಂಭವ, ಕಮಲದಿಂದ ಹುಟ್ಟಿದಂತಹ ಬ್ರಹ್ಮದೇವರ ಭವರೆನೆಪ ಬ್ರಹ್ಮದೇವರ ಅವಯವಗಳಿಂದ ಹುಟ್ಟಿದವು. ಸಂಯಮಿ, ಇಂದ್ರಿಯ ದಮನ ಮಾಡಿದ ಯತಿಗಳು ಯಾರಂದರೆ ಮರೀಚಿ ಋಷಿಗಳು ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿದ್ದಾರೆ. ಮರೀಚಿ ಋಷಿಗಳು, ಅದರಿಂದ ಜ್ಞಾನ ಇವರಿಂದ ಹುಟ್ಟುತ್ತದೆ. ಅತ್ರಿ ಋಷಿಗಳು ಬ್ರಹ್ಮನ ಮಾನಸ ಪುತ್ರರು. ಅಂಗಿರ ಋಷಿಗಳು ಬ್ರಹ್ಮದೇವರ ಮುಖದಿಂದ ಉತ್ಪನ್ನರಾದವರು. ವಚನದಿಂದ ಆನಂದರೂಪಿಯಾದ ಹರಿಯನ್ನ ಪರಮಾತ್ಮನನ್ನು ಸ್ತೋತ್ರಗೈದರು. 4ನೇವರು ಪುಲಹ, ಬ್ರಹ್ಮದೇವರಿಂದ ಉತ್ಪನ್ನರು. 5ನೇವರು ಕ್ರತು ಋಷಿಗಳ ಬ್ರಹ್ಮದೇವರ ಕರನಿ ಉತ್ಪನ್ನರಾಗಿ ಕ್ರತು ಋಷಿಗಳು ಸರ್ವದಾ ಪಂಚಯಜ್ಞಗಳನ್ನು ಮಾಡುತ್ತಾ ಪರಮಾತ್ಮನಿಗೆ ಅರ್ಪಿಸುವರಾದ್ದರಿಂದ ಅವರಿಗೆ ಕ್ರತು ಅಂಥೇಳಿ ಹೆಸರು. ವಸಿಷ್ಠ, ಆಮೇಲೆ ವಸಿಷ್ಠ ಋಷಿಗಳು ಇವರಿಗೆ ಪರಮಾತ್ಮನನ್ನು ಅನುಗ್ರಹಕ್ಕೆ ಪಾತ್ರರಾಗಿ ಇವರಿಗೆ ವಸಿಷ್ಠ ಅಂತ ಹೇಳಿ ಕರೀತಾ ಇದ್ದಾರೆ. ಪುಲಸ್ತ್ಯ, ಬ್ರಹ್ಮದೇವರ ಶ್ರೋತ್ರೇಂದ್ರರಿಂದ ಉತ್ಪನ್ನರಾಗಿದ್ದಾರೆ, ರಾಮಭಕ್ತರಾಗಿದ್ದಾರೆ. ಮುನಿ, ಈ 7 ಜನ ಬ್ರಹ್ಮಪುತ್ರರು ಋಷಿಗಳು ಸ್ವಾಹಾರಮಣ ಅಧಮರು. ಸ್ವಾಹಾದೇವಿಯ ಪತಿಯಾಗಿರುವಂತಹ ಅಗ್ನಿದೇವರಿಗೆ ಕಡಿಮೆಯವರಾಗಿದ್ದಾರೆ. ಹಿಂದೆ ಹೇಳಿದ ವಿಶ್ವಾಮಿತ್ರ, ವೈವಸ್ವತ ಮನುಗಳು ಈ 7 ಜನಕ್ಕೆ ಸಮಾನರು. ಇನ್ನು 17ನೇ ಕಕ್ಷೆಯಲ್ಲಿದ್ದಂತಹ ಮಿತ್ರನಾಮಕ ಸೂರ್ಯ, ನಿವೃತ್ತಿ, ಪ್ರಾವಹಿ, ತಾರ, ಬೃಹಸ್ಪತ್ಯಾಚಾರ ಪತ್ನಿ ತಾರ, ಈ 4 ಜನ. ಇವರಲ್ಲಿ ಮಿತ್ರನಾಮಕ ದ್ಯುಮಣಿ ಅಂದರೆ ಆಕಾಶಮಣಿ ಸೂರ್ಯನು. 12 ಜನ ಸೂರ್ಯರಲ್ಲಿ ಮಿತ್ರನಾಮಕ ಸೂರ್ಯ ಒಬ್ಬನು. ಕಾಶ್ಯಪ ಋಷಿಗಳ ಮಗ, ಮೂಲದಲ್ಲಿ ಕಶ್ಯಪ ಋಷಿಗಳ ಮಗನಾಗಿದ್ದಾರೆ. ಮಿತ್ರ, ರಾಹುಯುಕ್ತ ಭೀಷ್ಮಕ ರಾಜ, ಮಿತ್ರಾವತಾರ. ಭೀಷ್ಮಕನು 2 ಅವತಾರ. ತಾರನಾಮಕ ತ್ರೇತಾಯುಗದಲ್ಲಿ ತಾರನಾಮಕ ಕಪಿಯ ಬೃಹಸ್ಪತ್ಯಾಚಾರ್ಯ ಅವತಾರ. ಆ ತಾರಾ ಕಪಿ ಹೆಂಡತಿ ತಾರಾದೇವಿಯ ದ್ರೋಣಾಚಾರ್ಯರ ಪತ್ನಿ
ಕೃಪೆಯೇ ತಾರಾದೇವಿಯ ಅವತಾರ. ಇಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬೊಬ್ಬರಿಗೂ ನಾಮಗಳ ಅರ್ಥವನ್ನು ವಿವರಿಸುತ್ತಾ ಹೇಳ್ತಾ ಇದ್ದಾರೆ. ಶೀಘ್ರವಾಗಿ ಹೋಗುವವರು ಯಾವುದೊಂದು ಕಾರ್ಯ ಮಾಡುವ ಅತಿ ತ್ವರೆಯಿಂದ ಮಾಡುವುದರಿಂದ ಅವರಿಗೆ ಭೃಗು ಅಂತ ಹೆಸರು ಬಂತು. ಸಪ್ತವಿಶ್ವಕ್ಕೆ ಮಿತ್ರರಾದ್ದರಿಂದ ವಿಶ್ವಾಮಿತ್ರ ಅಂತ ಅವರಿಗೆ ಹೆಸರು ಬಂತು. ವಿಶ್ವಾಮಿತ್ರರಿಗೆ ಪರಮ ಇಷ್ಟಸ್ವರೂಪನಾಗಿರುವಂತಹ ನಾರಾಯಣನ ಭಕ್ತಿಯಿಂದ ಅವನ ಅನುಗ್ರಹಕ್ಕೆ ಪಾತ್ರರಾದಿಂದ ಅವರು ವಶ ಮಾಡಿಕೊಂಡಿದ್ದರಿಂದ ವಸಿಷ್ಠ ಅಂತ ಅವರಿಗೆ ವಸಿಷ್ಠ ಋಷಿಗಳಿಗೆ ಹೆಸರು ಬಂತು. ಜ್ಞಾನರೂಪಗಳಾಗಿರುವಂತಹ ಕಿರಣಗಳನ್ನು ಮುಖದ್ವಾರದಿಂದ ಹೊರಸುರಿಸುವುದರಿಂದ ಮರೀಚಿ ಅಂತ ಹೇಳಿ ಮರೀಚಿ ಋಷಿಗಳ ಹೆಸರು ಬಂತು. ಆನಂದರೂಪಿಯಾದಂತಹ ಪರಮಾತ್ಮನ ಯಾವಾಗಲೂ ಈ ಋಷಿಯನ್ನು ಸಂರಕ್ಷಣೆ ಮಾಡೋದರಿಂದ ಇವರಿಗೆ ಅತ್ರಿ ಅಂತ ಹೆಸರು ಬಂತು. ಆನಂದಪ್ರದವಾದ ವಾಕ್ಯಗಳು ಇವರಿಗೆ ಇರೋದರಿಂದ ಅಂಗಿರಾ ಋಷಿಗಳಿಗೆ ಹೆಸರು ಬಂತು. ಹರಿಯು ಪರಮಾತ್ಮ ನಿರ್ಮಿಸಿದಂತಹ ಪಾಂಚಭೌತಿಕವಾದ ಜರಾಯುವಿನಿಂದ ರಕ್ಷಿತವಾದ ಶರೀರವನ್ನು ಹರಿಯ ವಿಷಯಕ ಜ್ಞಾನಭಕ್ತಿ ಜನಿತವಾದ ಪ್ರಸಾದದಿಂದ ನಾಶ ಮಾಡುವುದರಿಂದ ಪುಲಹ ಅಂತ ಹೆಸರು ಬಂತು ಪುಲಹ ಋಷಿಗಳಿಗೆ. ಆಮೇಲೆ 7ನೇವರು ಸ್ವಯೋಗ್ಯತಾನುಸಾರವಾಗಿ ಜ್ಞಾನಾನಂದಪೂರ್ಣ ಸುಖವನ್ನು ತಡೆ ಮಾಡುವುದರಿಂದ ಅರಿಷಡ್ವರ್ಗಗಳಿಗೆ ಪುಲ ಎಂದು ಹೆಸರು. ಇಂತಹ ಅರಿಷಡ್ವರ್ಗಗಳನ್ನು ಅರಿಷಡ್ವರ್ಗ ಪುಲವನ್ನು ಭಗವದ್ಜ್ಞಾನ ಭಕ್ತಿ ವೈರಾಗ್ಯದಿಂದ ನಾಶ ಮಾಡೋದರಿಂದ ಅವರಿಗೆ ಪುಲಸ್ತ್ಯ ಅಂತ ಹೆಸರು ಬಂತು. ಪಂಚಮಹಾಯಜ್ಞಗಳನ್ನು ವಿಶೇಷವಾಗಿ ಮಾಡಿ ಸದಾ ಆ ಯಜ್ಞಗಳನ್ನು ಪರಮಾತ್ಮನಿಗೆ ಸಮರ್ಪಿಸುವುದರಿಂದ ಕೃತು ಎಂಬ ಹೆಸರು ಬಂತು. ಈ ರೀತಿಯಾಗಿ ವಿಶ್ವಾಮಿತ್ರ ವಸಿಷ್ಠ ಸಮನಾದುದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇಷ್ಟೆಲ್ಲ ತಾರತಮ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಅವರನ್ನು ಪೂಜೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಸ್ತ್ರೀಯರಿಗೆ ಪಾತಿವ್ರತ್ಯವನ್ನು ಉಪದೇಶಿಸುವ ತಾರ ತ್ರೇತಾಯುಗದಲ್ಲಿ ತಾರಾ ಎಂಬುವನ ಹೆಂಡತಿ ಅವಳೇ ಕೃಪಿ ಅವಳನ್ನೇ ಬೃಹಸ್ಪತ್ಯ ಅವತಾರವಾಗಿರ್ತಾರೆ ದ್ರೋಣಾಚಾರ್ಯ ಸ್ವೀಕರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿರ್ಋತಿಗೆರಡು ಅವತಾರ ದುರ್ಮುಖ ಹರಯುತ ಘಟೋತ್ಕಜನು ಪ್ರಾವಹಿ ಗುರುಮಡದಿ ತಾರಾ ಸಮರು ಪರ್ಜನ್ಯ ಗೊತ್ತಮರೋ ಕರಿಗರುಳ ಸಂಯುಕ್ತ ಭಗದತ್ತರ ಸುಕಥನ ಧನಪರೂಪಗಳೆರಡು ವಿಘ್ನಪ ಚಾರು ದೇಶ್ನನು ಅಶ್ವಿನಿಗಳು ಸಮ. ನಿವೃತ್ತಿ ನೈಋತ್ಯ ದಿಕ್ಕೆ ಕೋಣಾಧಿಪತಿಯಾಗಿರುವಂತಹ ನಿವೃತ್ತಿಗೆ ಅವತಾರ 2 ಅವತಾರ ಯಾವುದು ಅಂದರೆ ತ್ರೇತಾಯುಗದಲ್ಲಿ ನಿವೃತ್ತಿಯ ದುರ್ಮುಖ ಅಂಥೇಳಿ ಕಪಿಯಾಗ್ತಾನಂತೆ. 2ನೇ ಅವತಾರ ಘಟೋತ್ಕಜ. ಈ ಘಟೋತ್ಕಜನಲ್ಲಿ ರುದ್ರದೇವರ ಆವೇಶ ಇದೆ. ಇವನು ಘಟೋತ್ಕಜ ಹಿಡಂಬಿಯಿಂದ ಭೀಮಸೇನ ದೇವರಿಂದ ಹುಟ್ಟಿದವನು. ಪ್ರವಾಹ ದೇವರ ಹೆಂಡತಿ. ಗುರುಮಡದಿಯಾಗಿರುವ ತಾರಾಸಮರು ಬೃಹಸ್ಪತ್ಯಾಚಾರ ಪತ್ನಿಯಾಗಿರುವಂತಹ ತಾರಾದೇವಿ ಸಮರಾಗಿದ್ದಾರೆ. ಪರ್ಜನ್ಯಗುತ್ತಮರು ಪರ್ಜನ್ಯನಿಗಿಂತ ಉತ್ತಮರಾಗಿದ್ದಾರೆ. ಮುಂದೆ 18ನೇ ಕಕ್ಷೆಯಲ್ಲಿರುವಂತಹ ಕುಬೇರನ ರೂಪಗಳನ್ನ ಹೇಳ್ತಾ ಇದ್ದಾರೆ. ಕರಿಗೊರಳ ಸಂಯುಕ್ತ ನೀಲಕಂಠ ರುದ್ರದೇವರ ಆವೇಶಯುಕ್ತನಾಗಿರುವಂತಹ ಭಗದತ್ತ ಅರಸು ಭಗದತ್ತನೆಂಬ ರಾಜನು ಕಥನ ಧನಪನ ಅವತಾರವೇ ಕಥನಾಮಕ. ಕಪಿ ತ್ರೇತೆಯಲ್ಲಿ ಅವತಾರ. ಹೀಗೆ ಕುಬೇರನಿಗೆ ಭಗದತ್ತ ಕಥ ಅಂಥೇಳಿ 2 ಅವತಾರಗಳು ಬಂದಿದೆ. ವಿಘ್ನಪ ಗಣೇಶನಿಗೆ ಚಾರುದೇಶನ ರುಕ್ಮಿಣಿ ಮತ್ತು ಶ್ರೀಕೃಷ್ಣನಿಂದ ಅವತಾರ ಮಾಡಿದ ಶ್ರೀಕೃಷ್ಣನಿಂದ ರುಕ್ಮಿಣಿ ದೇವರ ಅವತಾರ ಮಾಡಿದ ಗಣೇಶನೇ ಚಾರುದೇಶನಾಗಿದ್ದಾನೆ. ಕುಬೇರ ಗಣೇಶ ಅಶ್ವಿನಿ ದೇವತೆಗಳು ವಿಕ್ಷುಕ್ಸೇನ ವಾಯುಪುತ್ರ ಇವು 4 ಜನರು ಸಮರಾಗಿದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದುರ್ಮುಖ ಎಂಬ ಕಪಿಯೇ ನಿವೃತ್ತಿಯ ಅವತಾರ ತ್ರೇತಾಯುಗದಲ್ಲಿ. ಆ ನಿವೃತ್ತಿಯೇ ಘಟೋತ್ಕಜನಾಗಿದ್ದಾನೆ. ಅವನಲ್ಲಿ ರುದ್ರದೇವರ ಆವೇಶವಿದೆ. ಹೀಗೆ ನಿವೃತ್ತಿಗೆ 2 ಅವತಾರ ಹೇಳಿದರು. ಮಿತ್ರ ತಾರ ನಿವೃತ್ತಿ ಪ್ರಾವಹಿ ಇವರು ಸಮರಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅರಸು ಕುಬೇರನಿಗೆ ಭಗದತ್ತ ಎಂದು ಮೊದಲನೇ ಅವತಾರ 1 ಅವತಾರ. ಕಥನೆಂಬ
ಕಪಿಯ ಅವತಾರ ತ್ರೇತಾಯುಗದಲ್ಲಿ ಆಗಿದೆ. ಹೀಗೆ ಅವನಿಗೆ 2 ಅವತಾರಗಳು. ವಿಘ್ನೇಶ್ವರನೇ ಗಣಪತಿಯೇ ಶ್ರೀಕೃಷ್ಣ ರುಕ್ಮಿಣಿಯಲ್ಲಿ ಚಾರುದೇಶನ ಅಂತ ಹೇಳಿ ಹುಟ್ಟಿದ್ದಾನೆ. ನಿವೃತ್ತಿ ಅಂತ ಅವನಿಗೆ ಯಾಕೆ ಹೆಸರು ಬಂತು ಅಂತಂದರೆ, ದುಷ್ಟರನ್ನು, ಪರಮಾತ್ಮನ ದ್ರೋಹಿಗಳನ್ನು ಯಾವಾಗಲೂ ಸಂಹರಿಸ್ತಾನಾದ್ದರಿಂದ ಅವನಿಗೆ ನಿವೃತ್ತಿ ಅಂತ ಹೆಸರು. ದುರ್ಮುಖವನ್ನು ಮಾಡೋದು ದುರ್ಮುಖ ಅಂತ ಹೇಳಿ ನಿವೃತ್ತಿಗೆ ಅವತಾರ. ಯೋಗ್ಯ ಸ್ತ್ರೀಯರಲ್ಲಿ ತಾರತಮ್ಯ ವಿಷ್ಣು ಧರ್ಮ ಉಪದೇಶಿ ಅದನ್ನು ಪ್ರವಹಿಸುವುದರಿಂದ ಪ್ರಾವಹಿ ಅಂತ ಅವಳಿಗೆ ಹೆಸರು ಬಂತಂತೆ. ಕುಬೇರ, ಗಣಪತಿ, ಅಶ್ವಿನಿ ದೇವತೆಗಳು ವಿಕ್ಷುಕ್ಸೇನರು ಸಮಾನರಾಗಿದ್ದಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ದ್ರೋಣ ಧ್ರುವ ದೋಷಾರ್ಕ ಅಗ್ನಿ ಪ್ರಾಣ ದ್ಯುವಿಭಾವಸುಗಳೆಂಟು ಕೃಶಾನುಶ್ರೇಷ್ಠ ದ್ಯುನಾಮವಸು ಭೀಷ್ಮಾರ್ಯ ಬ್ರಹ್ಮಯುತ. ದ್ರೋಣ ನಾಮಕ ನಂದ ಗೋಪ ಪ್ರಧಾನ ಅಗ್ನಿಯ ನುಳೆದು 7 ಸಮಾನರೆನಿಪರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ. 8 ಜನ ವಸುಗಳು. ದ್ರೋಣ ನಾಮಕ ವಸು, ಧ್ರುವ ನಾಮಕ ವಸು 2ನೇವರು, 3ನೇವರು ದೋಷ ನಾಮಕ ವಸು, 4ನೇವನು ಅರ್ಕ ನಾಮಕ ವಸು, 5ನೇವನು ಅಗ್ನಿ ನಾಮಕ ವಸು, 6ನೇವನು ಪ್ರಾಣನಾಮಕ ವಸು, 7ನೇವನು ದ್ಯುನಾಮಕ ವಸು, 8ನೇವನು ವಿಭಾವಸು. ಹೀಗೆ 8 ಜನ ವಸುಗಳಲ್ಲಿ 5ನೇ ಪ್ರಧಾನಾಗ್ನಿ ಏನಿದ್ದಾನೆ 15ನೇ ಕಕ್ಷೆಯಲ್ಲಿ ಬರ್ತಾ ಇದ್ದಾನೆ. ಕೃಶಾನುಶ್ರೇಷ್ಠನಿಗೆ ಅಗ್ನಿ ಅಂತ ಹೆಸರು. 7ನೇ ದ್ಯುನಾಮಕ ವಸುವೆ ಭೀಷ್ಮಾಚಾರ್ಯರ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಭೀಷ್ಮಾರ್ಯ ಬ್ರಹ್ಮಯುತ, ಬ್ರಹ್ಮದೇವರ ಆವೇಶದಿಂದ ಭೀಷ್ಮಾಚಾರ್ಯರು ಆವೇಶಯುಕ್ತರಾಗಿದ್ದಾರೆ. 1ನೇ ದ್ರೋಣನಾಮಕ ವಸು ನಂದಗೋಪನ ಅವತಾರ. ಉಳಿದ 8 ಜನ ವಸುಗಳ ಅವತಾರ ಹೇಳಿಲ್ಲ. ಪ್ರಧಾನ ಅಗ್ನಿಯನ್ನುಳಿದು ಶ್ರೇಷ್ಠವನಾಗಿರುವಂತಹ ಅಗ್ನಿದೇವರನ್ನು ಬಿಟ್ಟು ಉಳಿದ 7 ಜನರು ತಮ್ಮೊಳಗೆ ತಾವು ಸಮಾನರಾಗಿದ್ದಾರೆ. ಜ್ಞಾನಾದಿ ಗುಣದಿಂದ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಆನಂದ, ಸಾಧನಕಲ್ಪ ಇತ್ಯಾದಿಯಿಂದ ಸಮರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕೃಶಾನು ಎಂದರೆ ಅಗ್ನಿ. ಇವನು ಸ್ವಾಹಾದೇವಪತಿಯಾದುದರಿಂದ ಮೂಲಾಗ್ನಿಯೇ ಇಲ್ಲಿ ಶ್ರೇಷ್ಠನೆಂದು ಹೇಳಲ್ಪಟ್ಟ ಕೃಶಾನ್ ನಾಮಕನು. ಇನ್ನು ಉಳಿದ 7 ವಸುಗಳಲ್ಲಿ ಶ್ರೇಷ್ಠನಾಗಿದ್ದಾನೆ. ಇವನ ತಾರತಮ್ಯ ಸ್ವರೂಪವನ್ನು ನೀಲ ಎಂಬ ಪದ್ಧತಿಯಿಂದ ನಿರೂಪಿಸುತ್ತಾ ಇದ್ದಾರೆ. 8ನೇ ವಸು ದ್ಯುನಾಮಕ, ಅವನೇ ಮಹಾಸ್ತ್ರಗಳನ್ನು ಬಲ್ಲ ಭೀಷ್ಮಾಚಾರ್ಯರು. ಅವನಲ್ಲಿ ಬ್ರಹ್ಮದೇವರ ಆವೇಶ. ದ್ರೋಣನೆಂಬ ವಸುವೆ ನಂದಗೋಪ ಅನ್ನುವಂತಹ ಶ್ರೀಕೃಷ್ಣನ ಸಾಕು ತಂದೆಯಾಗಿದ್ದಾನೆ. 8 ವಸುಗಳಲ್ಲಿ ಪ್ರಧಾನ ಅಗ್ನಿ ಎಲ್ಲರಿಗಿಂತ ಶ್ರೇಷ್ಠನಾಗಿದ್ದಾರೆ. ಮಿಕ್ಕ 7 ವಸುಗಳು ಜ್ಞಾನ ಮುಂತಾದ ಗುಣಗಳಿಂದ ಸಮಾನರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭೀಮರೈವ ತವೋಜೈಕಪ ಪದ ಮಹಾನ್ ಬಹುರೂಪಕನುಭವ ವಾಮ ಉಗ್ರ ವೃಷಾಕಪಿ ಅಹಿರ್ಬುದ್ಧಿ ಎನಿಸುತಿಹ. ಈ ಮಹಾತ್ಮರ ಮಧ್ಯದಲ್ಲಿ ಉಮಾ ಮನೋಹರ ಉತ್ತಮನು ದಶನಾಮಕರು ಸಮರೆನಿಸಿಕೊಂಬರು ತಮ್ಮೊಳೆಂದೆಂದು. ಏಕಾದಶ ರುದ್ರರ ಹೆಸರನ್ನು ಹೇಳ್ತಾ ಇದ್ದಾರೆ. 1ನೇವನು ಭೀಮ, 2ನೇವನು ರೈವತ, 3ನೇವನು ಓಜ, 4ನೇವನು ಅಜೈಕಪಾದ. ಏಕಾದಶ ರುದ್ರರ ಹೆಸರಿದು. 5ನೇವನು ಮಹಾನ್, 6ನೇವನು ಬಹುರೂಪ, 7ನೇವರು ಭವ, 8ನೇವನು ವಾಮ, 9 ಉಗ್ರ, 10ನೇವನು ಉಗ್ರ ಉಷಾಕಪಿ, 12ನೇವರು ಅಹಿರ್ಬುದ್ಧಿ ಎನಿಸಿ. ಈ ಪ್ರಕಾರ ನಾಮವುಳ್ಳವರಿವರು. ಈ ಮಹಾತ್ಮರ ಮಧ್ಯದಲ್ಲಿ ಈ ಎಲ್ಲ ಜನರು ಮಹಾತ್ಮರಾಗಿದ್ದಾರೆ. ಪರಮಾತ್ಮ ಮತ್ತು ವಾಯುದೇವರ ಭಕ್ತರಾದವರಿಂದ ಇವರಿಗೆ ಮಹಾತ್ಮರು ಅಂತ ಕರೀತಾ ಇದ್ದಾರೆ. ಈ ಮಹಿಮೆಯುಕ್ತ ಏಕಾದಶ ರುದ್ರರಲ್ಲಿ ಉಮಾಮನೋಹರ, ಉಮಾಪತಿಯಾಗಿರುವಂತಹ, ಉಮಾ ಪಾರ್ವತೀಪತಿಯಾಗಿರುವಂತಹ ಮಹಾರುದ್ರ ದೇವರು ಉಮಾಮನೋಹರ ಅಂತ ಇದ್ದಾರೆ. ಉಮಾ ಪಾರ್ವತಿಯ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಮಹಾರುದ್ರ ದೇವರು ಉತ್ತಮನು, ಶ್ರೇಷ್ಠರಾಗಿದ್ದಾರೆ. ಉಳಿದ ದಶನಾಮಕರು, ಉಳಿದ 10 ಜನರು ಸಮನರಿಸಿಕೊಂಬರು ತಮ್ಮೊಳೆ. ಉಳಿದ 10 ನಾಮವುಳ್ಳವರು ತಮ್ಮೊಳಗೆ ಸಮರಾಗಿದ್ದಾರೆ ಅಂತ ಹೇಳ್ತಾರೆ. ಏಕಾದಶ ರುದ್ರಲ್ಲಿ ಪ್ರಧಾನ ರುದ್ರದೇವರನ್ನು ಬಿಟ್ಟು ಉಳಿದ ರುದ್ರರನ್ನು ಹೇಳಿದ್ದಾರೆ. ಅವರೆಲ್ಲವೂ ಸಮರಾಗಿದ್ದಾರೆ. ಅವರಿಗಿಂತ ಇವರು ಇದಾಗಿದ್ದಾರೆ,
ಉತ್ತಮರಾಗಿದ್ದಾರೆ ಅಂತ ಹೇಳ್ತಾರೆ. ಪಾರ್ವತೀಪತಿಯಾಗಿರುವಂತಹ ರುದ್ರದೇವ. ಭೂರ್ಯ ಅಜೈಕ ಪದಾರ್ಥ ಹಿರ್ಬುದ್ನುಯೇರೈದು ರುದ್ರಗಣ ಸಂಯುತ ಭೂರಿ ಶ್ರವಣೆಂದೆನಿಪಶಲ ವಿರೂಪಾಕ್ಷನಾಮಕನು ಸೂರ್ಯ ಕೃಪವಿಷ್ಕಂಬ ಸಹದೇವಾರಣಾಗ್ರಣಿ ಸೋಮದತ್ತನು ತಾರಚಿಸಿದ ದ್ವಿರೂಪ ಧರೆಯೊಳು ಪತ್ರತಾಪಕನು. ಅಜೈಕಪಾದನೆಂಬುವಂತಹ ಭೂರಿ ನಾಮಕ ರಾಜ ಐರ್ಬುದ್ನಿ ಈರೈದು 10 ರುದ್ರಗಣ ಸಂಯುತ 10 ರುದ್ರಗಣ ಆವೇಶಯುಕ್ತನಾದಂತಹ ಭೂರಿಶ್ರವೆಂಬ ರಾಜ ವಿರೂಪಾಕ್ಷ ನಾಮಕ ರುದ್ರ ಶಳನೆಂಬ ರಾಜನ ಅವತಾರ. ವಿರೂಪಾಕ್ಷ ನಾಮಕ ರುದ್ರನೇ ಶಳ ಎಂಬ ಅವತಾರ ಅಂತ ಹೇಳ್ತಾರೆ. ವಿರೂಪಾಕ್ಷನಿಗೆ ಬಹುರೂಪ ಅಂತ ಕರೀತಾ ಇದ್ದಾರೆ. ಎರಡು ಅವತಾರಗಳನ್ನು ತಾಳಿದ್ದಾರೆ. ಅನಾಗ್ರಣಿಯಾಗಿರುವಂತಹ ಸಹದೇವ ಪತ್ರತಾಪಕ ರುದ್ರ, ಸೋಮದತ್ತ ಇದು 2ನೇ ರೂಪ. ಇದನ್ನು ತಿಳ್ಕೊಳ್ಳಿ ಹೇಳ್ತಾ ಇದ್ದಾರೆ. ಅಜೈಕಪಾತ್, ಅಹಿರ್ಬುದ್ನಿ, ವಿರೂಪಾಕ್ಷ ಈ 3 ರುದ್ರರು ಬಾಲ್ಹಿಕ ರಾಜನ ಮಗನಾದ ಸೋಮದತ್ತನಿಗೆ ಮಕ್ಕಳಾಗಿ ಅವತಾರ ಮಾಡಿದ್ದಾರೆ. ಅವರು ಪರಾಕ್ರಮದಲ್ಲಿ ಅತ್ಯಂತ ಸುಪ್ರಸಿದ್ಧರಾಗಿದ್ದಾರೆ. ಪರಮಾತ್ಮನ ಭೂಹಾರಣ ಸೇವೆಗೆ ಸೇವೆಗೆ ಅನುಕೂಲ ಆಗಬೇಕು ಅಂತ ಹೇಳಿ, ಅಂಗರಾಗಬೇಕು ಅಂತ ಹೇಳಿ ಅಪೇಕ್ಷೆ ಮಾಡಿ ಕ್ರಮವಾಗಿ ಭೂರಿಶ್ರವ ಶಲ ಅಂಥೇಳಿ ಹುಟ್ಟಿದ್ದಾರೆ. ಶರ್ವ ಮುಂತಾದ ಸರ್ವರುದ್ರರ ಆವೇಶದಿಂದಲೂ ವರದಿಂದಲೂ ಯುಕ್ತನಾಗಿರುವಂಥ ಭೂರಿಶ್ರವನು ಬಹಳ ಬಲಿಷ್ಠನಾಗಿದ್ದಾನೆ. ಅಜೈಕಪಾತ್ ಎಂಬ ರುದ್ರನು ಭೂರಿಯಾಗಿದ್ದಾನೆ. ಅಹಿರ್ಬುದ್ನಿಯೇ ಶಿವಾದಿ ರುದ್ರದೇವರ ಆವೇಶಯುಕ್ತನಾಗಿ ಭೂರಿಶ್ರವನಾಗಿದ್ದಾನೆ. ವಿರೂಪಾಕ್ಷನೇ ಶಳನಾಗಿದ್ದಾನೆ. ವಿಷ್ಕಂಬನೆಂಬ ರುದ್ರನೇ ಶರದ್ವಾನ ಋಷಿಗಳಲ್ಲಿ ಹುಟ್ಟಿದ ಕೃಪಾಚಾರ್ಯರಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾರೆ. ಪತ್ರತಾಪಕನೆಂಬ ರುದ್ರ 2 ಅಂಶಗಳಿಂದ ಹುಟ್ಟಿದ್ದಾನೆ. ಒಂದು ಸಹದೇವ, ಇನ್ನೊಂದು ಭೂರಿಶ್ರವ ಮುಂತಾದವರ ತಂದೆಯಾಗಿರುವಂತಹ ಸೋಮದತ್ತನೆಂಬ ಅಂಶ. ಹೀಗೆ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ ಶ್ರೀಮದಾಚಾರ್ಯರು ಯಾರು ಅವತಾರ ಏನು ಮಾಡಿದ್ದಾರೆ ಅಂತ ಹೇಳಿ. ದೇವಶಕ್ರೋರುರ್ಕ್ರಮಮಿತ್ರಾವರುಣ ಪರ್ಜನ್ಯ ಭಗಪೂಷಾ ವಿವಸ್ವಾನ್ ಸವಿತೃಧಾತ ಅರ್ಯಮತ್ವಷ್ಟ ದೇವಕೇ ಸುತನಲ್ಲಿ ಸವಿತೃ ವಿಭಾವ ಸುಸುತ ಭಾನು ಎನಿಸುವ ಜಾವನಪಯುತ ಜ್ವೀರಸೇನು ತ್ವಷ್ಟೃನಾಮಕನು. ದೇವ ಕ್ರೀಡಾದಿ ಗುಣವಿಶಿಷ್ಟನಾಗಿರುವಂತಹ ಶಕ್ರ ದೇವೇಂದ್ರನು, ಉರುಕ್ರಮನು ಸೂರ್ಯನು ಉರುಕ್ರಮ ಸೂರ್ಯ ಸಾಕ್ಷಾತ್ ಪರಮಾತ್ಮ, ಮತ್ತು ಮಿತ್ರನಾಮಕ ಸೂರ್ಯ 17ನೇ ಕಕ್ಷೆಯಲ್ಲಿರುವಂಥ ಮಿತ್ರನಾಮಕ ಸೂರ್ಯ, 4ನೇವನು ವರುಣನಾಮಕ ಸೂರ್ಯ, ಮತ್ತು ಇವನು 14ನೇ ಕಕ್ಷೆಯಲ್ಲಿದ್ದಾನೆ. 5ನೇದು ಪರ್ಜನ್ ನಾಮಕ ಸೂರ್ಯ, ಗಂಗಾದಿಗಳ ಸಮ, ಇವನು 20ನೇ ಕಕ್ಷೆಯಲ್ಲಿ ಬರ್ತಾನೆ. 6ನೇದು ವಿವಸ್ವಾನ್ ನಾಮಕ ಸೂರ್ಯ, ಇವನು 12ನೇ ಕಕ್ಷೆಯಲ್ಲಿ ಬರ್ತಾರೆ. 6 ಜನರು ಉಳಿದು 6 ಜನ ಶೇಷಶತಸ್ಥರು ಯಾರು ಅಂತಂದರೆ, ಒಂದು ಭಗನಾಮಕ ಸೂರ್ಯ, 2ನೇದು ಪೂಷಾ ನಾಮಕ ಸೂರ್ಯ, 3ನೇವನು ಸವಿತೃನಾಮಕ ಸೂರ್ಯ, ಧಾತೃನಾಮಕ ಸೂರ್ಯ, ಅರ್ಯಮ ನಾಮಕ ಸೂರ್ಯ, ತ್ವಷ್ಟಾ ನಾಮಕ ಸೂರ್ಯ. ಹೀಗೆ ಒಟ್ಟಿಗೆ 12 ಜನ ಸೂರ್ಯರು ಒಂದೊಂದು ಮಾಸಕ್ಕೆ ಒಬ್ಬೊಬ್ಬ ಸೂರ್ಯ ಅಭಿಮಾನಿಗಳಾಗಿದ್ದಾರೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಸರಿಯಾಗಿ ತಿಳಿದುಕೊಂಡು ದ್ವಾದಶ ಸೂರ್ಯ ದೇವ ಎಂಬ ಶಬ್ದದಿಂದ ಉರುಕ್ರಮ ಎಂಬ ಆದಿತ್ಯನು ಪರಮಾತ್ಮ, ಈ ರೀತಿಯಾಗಿ ದ್ವಿತೀಯ ಮಗನಾಗಿದ್ದರಿಂದ ವಿವಸ್ವತ ನಾಮ ಸವಿತೃ ಅಂತ ಪ್ರಸಿದ್ಧ ಆಗಿದೆ. ಅವನೇ ಶ್ರೀಕೃಷ್ಣನಿಗೆ ಸತ್ಯಭಾಮೆಯಲ್ಲಿ ಭಾನುನಾಮಕನಾಗಿ ಹುಟ್ಟುತ್ತಾ ಇದ್ದಾನೆ.
ಜಾವನಪ್ಪ ಅಂದರೆ ವೀರಸೇನನೆಂಬ ಪಾಂಡ್ಯ ದೇಶದ ರಾಜನು, ತ್ವಷ್ಟು ಎಂಬ ಸೂರ್ಯನ ಅವತಾರ, ಅವನಲ್ಲಿ ಯಮದೇವರ ಆವೇಶವಿದೆ. ಇಷ್ಟೆಲ್ಲ ಬೃಹತ್ ತಾರತಮ್ಯದಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆರೋಹಣ ಅವರೋಹಣ ತಾರತಮ್ಯ ಹೇಳಿ ಬೃಹತ್ ತಾರತಮ್ಯದಲ್ಲಿ 32 ಕಕ್ಷೆಯನ್ನು ತೆಗೆದುಕೊಂಡು ಎಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ದೇವತೆಗಳು, ಪರಮಾತ್ಮ ಮಹಾಲಕ್ಷ್ಮಿ ಅವತಾರವನ್ನು ಹೇಳೋದ್ರ ಜೊತೆಗೆ ಉಳಿದ ದೇವತೆಗಳ ಅವತಾರಗಳನ್ನು ಹೇಳ್ತಾ ಇದ್ದಾರೆ. 2 ಸೂರ್ಯರುಳು 32 ಜನರುತ್ತಮ ವಿವಸ್ವಾನ್ ವರುಣ ಶಕ್ರವರು ಕ್ರಮನು ಪರ್ಜನ್ಯ ಮಿರ್ಥಾಕ್ಯ ಮರುತನಾವೇಶಯುತ ಪಾಂಡುವರ ಪರಾವಹನೆಂದೆನಿಪ ಕೇಸರಿ ಮೃಗಪ ಸಂಪಾತಿ ಶ್ವೇತತ್ರಯರು ಮರುದಂಶ ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.